Hi, dear students, greetings of the day. Okay, dear students, in this video session, we will have the a lesson or the best story. That story is a heroine of the sea. ಸಮುದ್ರದ ಒಂದು ನಾಯಕಿ ಅಂತ ಕರಿತೀವಿ. ಅಂಥ ಹೀರೋಯಿನ್ ಏನಿದ್ದಾಳಪ್ಪ ಅಂದ್ರೆ ಈಗ ನಮ್ಮ ಮುಂದಿದ್ದಾಳ. ಈ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಮತ್ತೆ ಮುಂದಿನ ವಿಡಿಯೋ ಕ್ಲಾಸಲ್ಲಿ ಕನ್ನಡದಲ್ಲಿ ತೊಗೊಂಬರ್ತೀನಿ. ಓಕೆ, ಈ ಒಂದು ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಹೀರೋಯಿನ್ ಆಫ್ ದ ಸಿ ಈ ಒಂದು ಪಾಠಕ್ಕೆ ಸ್ಟೋರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸ್ಟಡಿ ರಿಲೇಟೆಡ್ ಆಗಿರ್ತಕ್ಕಂಥ ಚಿಟ್ಚಾಟ್ ಕ್ವೆಶನ್ಸು, ಮಾರ್ಜಿನ್ ಕ್ವೆಶನ್ಸು, ಇಂಗ್ಲೀಷ್ ವರ್ಕ್ಶಾಪ್ ಕ್ವೆಶನ್ಸ್ ಆನ್ಸರ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ, ಐ ಆಮ್ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು. ಓಕೆ, ಸ್ವಲ್ಪ ನೋಡ್ರಿ ಯಾವ ಲೆಸನ್ನು ಆ ಹೀರೋಯಿನ್ ಆಫ್ ದ ಸಿ. ಓಕೆ, ಹಾಗಾದ್ರೆ ಫಸ್ಟ್ ನಾವು ಯಾವ ಒಂದು ಕ್ವೆಶನ್ಸನ್ನು ನೋಡೋಣ, ಚಿಟ್ಚಾಟ್ ಕ್ವೆಶನ್ಸನ್ನು ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದ್ದೀನಪ್ಪ ಅಂದ್ರೆ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ. ದೆನ್ ಯುವರ್ ಸ್ಟಡಿ ಮೇಕ್ಸ್ ದಟ್ ಯುವರ್ ರ್ಯಾಂಕ್ ರೆಡಿ. ಓಕೆ, ಆ ರ್ಯಾಂಕನ್ನು ರೆಡಿ ಮಾಡಲಿಕ್ಕೆ ನಾನು ಕೂಡ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಜಸ್ಟ್ ಐ ನೀಡ್ ಅ ಸಪೋರ್ಟ್ ಆಫ್ ಯುವರ್ಸ್. ಓಕೆ, ಅದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಫಾಸ್ಟ್ ಅನಿಸಿದರೆ ಏನು ಮಾಡಿರಿ, ಜಸ್ಟ್ ಯು ಕ್ಯಾನ್ ಪಾಸ್ ಆ್ಯಂಡ್ ಮೇಕ್ ಡೌನ್ ಆರ್ ರೈಟ್ ಡೌನ್ ಯುವರ್ ನೋಟ್ಸ್. ಪಾಸ್ ಮಾಡಿರಿ ಅಥವಾ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಓಕೆ, ಹಾಗೆ ಹೆಲ್ಪ್ ಅನಿಸಿದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಇದನ್ನು ಲಿಂಕನ್ನು ಶೇರ್ ಮಾಡಿರಿ. ಓಕೆ, ಹಾಗಾದ್ರೆ ಈ ಒಂದು ಹೀರೋಯಿನ್ ಆಫ್ ದ ಸಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಟ್ಚಾಟ್ ಕ್ವೆಶನ್ಸನ್ನು ನಾವು ಫಸ್ಟ್ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್, ಡು ಯು ಲೈಕ್ ಕರೇಜಿಯಸ್ ಆರ್ ಕವರ್ಡ್ಲಿ ಪೀಪಲ್? ನೀವು ಧೈರ್ಯದ ವ್ಯಕ್ತಿಗಳನ್ನು ಅಥವಾ ಹೇಡಿತನದ ವ್ಯಕ್ತಿಗಳನ್ನು ಇಷ್ಟಪಡ್ತೀರಿ ಅಂತಕ್ಕಂಥ ಕ್ವಶನ್ ಅದ. ಓಕೆ, ಹಾಗಾದ್ರೆ ನಾವು ಏನು ಇಷ್ಟಪಡ್ತೀವಿ ಅಂದ್ರೆ, ಐ ಲೈಕ್ ಕರೇಜಿಯಸ್ ಪೀಪಲ್ ಆ್ಯಂಡ್ ನಾಟ್ ಕವರ್ಡ್ಲಿ ಪೀಪಲ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂದ್ರೆ, ವೈ ಡು ಯು ಲೈಕ್ ಕರೇಜಿಯಸ್ ಪೀಪಲ್? ಯಾಕೆ ನೀವು ಧೈರ್ಯವಂತ ಮನುಷ್ಯರನ್ನು, ಜನಗಳನ್ನು ಇಷ್ಟಪಡ್ತೀರಿ? ಐ ಲೈಕ್ ಕರೇಜಿಯಸ್ ಪೀಪಲ್ ಬಿಕಾಸ್ ದೇ ಒನ್ಲಿ ಕ್ಯಾನ್ ಟೇಕ್ ರಿಸ್ಕ್ ಆ್ಯಂಡ್ ಪುಟ್ ದೇರ್ ಐಡಿಯಾಸ್ ಇನ್ ಟು ಪ್ರಾಕ್ಟೀಸ್ ಟು ಸೇವ್ ಸೊಸೈಟಿ ಫ್ರಮ್ ಎನಿ ಟ್ರಾಜಿಡೀಸ್, ಡಿಸಾಸ್ಟರ್ಸ್ ಆ್ಯಂಡ್ ಮಿಸ್ಡೀಡ್ಸ್. ದೇರ್ ಕರೇಜ್ ಹೆಲ್ಪ್ಸ್ ಪೀಪಲ್ ಟು ಲಿವ್ ಸೇಫ್ ಆ್ಯಂಡ್ ಪೀಸ್ಫುಲ್ ಲೈಫ್. ಓಕೆ, ಇದು ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್ ಈಸ್, ಹೌ ಕ್ಯಾನ್ ವಿ ಬೂಸ್ಟ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್? ಯಾವ ರೀತಿ ನಮ್ಮ ಧೈರ್ಯತನವನ್ನು ಬೆಳೆಸ್ಕೊಳ್ಳೋದು, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು? ಟು ಬೂಸ್ಟ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್, ಯು ಮಸ್ಟ್ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ದ ವರ್ಕ್ ಯು ಹ್ಯಾವ್ ಅಂಡರ್ಟೇಕನ್. ಅವರ್ ಸ್ಟ್ರಾಂಗ್ ವಿಲ್ ಡಿಟರ್ಮೈನಸ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಯು ಮಸ್ಟ್ ಬಿ ಪಾಸಿಟಿವ್ ಇನ್ ಯುವರ್ ಥಾಟ್ಸ್. Positive thinking, strong determination, strong willpower and motivation will build your confidence and courage. Okay, this is the answer of third one, my dear students. Okay, next ನಾಲ್ಕನೇದು ಏನದ ನೋಡೋಣ. ಅಕಾರ್ಡಿಂಗ್ ಟು ಯು, ಹೂ ಆರ್ ದ ಮೋರ್ ಕರೇಜಿಯಸ್, ಮೆನ್ ಆರ್ ವುಮೆನ್? ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೋ ಅಥವಾ ಧೈರ್ಯವಂತ ಇರ್ತಾರೋ, ಗಂಡ್ಮಕ್ಳು ಧೈರ್ಯವಂತೆಯಿಂದ ಇರ್ತಾರೋ? Generally speaking, men are considered as the more courageous because of their physical strength and fitness. But nowadays, many of the women show courage in different field and situation. ಇವತ್ತಿನ ಕಾಲದಲ್ಲಿ ಮಹಿಳೆಯರು ಜಾಸ್ತಿ ಒಂದು ಧೈರ್ಯವನ್ನು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ ನೋಡ್ರಿ, ವಾಟ್ ಸಿಚುವೇಶನ್ ಆರ್ ಬ್ಯಾಕ್ಗ್ರೌಂಡ್ ಪ್ರೊವೈಡ್ ಅಸ್ ಕರೇಜ್? ಯಾವ ಒಂದು ಸಂದರ್ಭ ನಮಗೆ ಧೈರ್ಯತನವನ್ನು ತಂದುಕೊಡುತ್ತೆ? ಫಾಲೋವಿಂಗ್ ಆರ್ ದ ಸಿಚುವೇಶನ್ಸ್ ವಿಚ್ ಪ್ರೊವೈಡ್ ಅಸ್ ಅಪರ್ಚುನಿಟಿ ಟು ಶೋ ಅಸ್ ಅವರ್ ಕರೇಜ್. ಕರಿಯರ್ಸ್, ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಕ್ಯಾಲಮಿಟೀಸ್, ಆಕ್ಸಿಡೆಂಟ್ಸ್, ಫೈರ್ಸ್, ಅರ್ಥಕ್ವೇಕ್ಸ್, ಫ್ಲಡ್ಸ್, ಬ್ಯಾಟಲ್, ವಾರ್ಸ್, ಅನಿಮಲ್ ಅಟ್ಯಾಕ್ಸ್, ಎಪಿಡೆಮಿಕ್ಸ್, ಎಟ್ಸೆಟ್ರಾ. ಓಕೆ, ನೆಕ್ಸ್ಟ್ read the names of the parts of the ship and their description and label the diagram the ship below. ಈ ಒಂದು ಹಡಗಿನ ಭಾಗಗಳಿದ ನೋಡ್ರಿ. ಆಂಕರ್ ಅಂದ್ರೆ ಏನು? ಆನ್ ಇನ್ವರ್ಟೆಡ್ ಟಿ ಶೇಪ್ ಸ್ಟ್ರಕ್ಚರ್ ಆಫ್ ಐರನ್ ಟು ಹೆಲ್ಡ್ ಅ ಶಿಪ್ ಆನ್ ದ ಸ್ಪಾಟ್. ನೆಕ್ಸ್ಟ್ ಎರಡನೇದು ಯಾವುದು? ಬೀಮ್,
ಬ್ರಾಡೆಸ್ಟ್ ಪಾರ್ಟ್ ಆಫ್ ಎ ಶಿಪ್ ಸೈಡ್ ಟು ಸೈಡ್. ನೆಕ್ಸ್ಟ್ ಮೂರನೇದು ಬೋ, ಫ್ರಂಟ್ ಪಾರ್ಟ್ ಆಫ್ ಎ ಶಿಪ್. ನಾಲ್ಕನೇದು ಯಾವುದು, ಬ್ಯಾಲ್ಗೆ ಆರ್ ಕೀಲ್, ಬಾಟಮ್ ಆಫ್ ಎ ಶಿಪ್. ಒಂದು ಐದನೇದು ನೋಡ್ರಿ, ಬ್ರಿಡ್ಜ್ ಆರ್ ಕಾಕ್ಪಿಟ್ ಆರ್ ಫೀಲೌಸ್, ಕಂಟ್ರೋಲ್ ಕ್ಯಾಬಿನ್ ಆಫ್ ಶಿಪ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡ್ರಿ, ಕ್ರೌಸ್ ನೆಸ್ಟ್, ಟಾಪ್ ಮೋಸ್ಟ್ ಪಾರ್ಟ್ ಆಫ್ ಎ ಶಿಪ್ ಫ್ರಮ್ ಫೇರ್ ಅ ಸೇಲರ್ ಕ್ಯಾನ್ ಲುಕ್ ಔಟ್. ನಾವಿಕ ನೋಡ್ತಕ್ಕಂಥ ಒಂದು ಪಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸೆವೆಂತ್ ಒನ್ ಈಸ್ ಹಲ್. ಹಲ್ ಮೀನ್ಸ್ ಪೋರ್ಷನ್ ಆಫ್ ದ ಶಿಪ್ seen above sea water level. Next eighth one, part hole, small windows on the side of a ship. ಆ ಹಡಗಿನ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ಕಿಟಕಿಗೆ ನಾವೇನಂತ ಕರಿತೀವಿ, ಪಾರ್ಟ್ ಹೋಲ್ಸ್ ಅಂತ ಕರಿತೀವಿ. ನೋಡ್ರಿ ಇಲ್ಲೆಲ್ಲ ನೋಡ್ರಿ ನಮ್ಮ ಶಿಪ್ಪು. ಓಕೆ, ಈ ಒಂದು ಪಾರ್ಟ್ಸನ್ನು ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಡ್ರಾ ಮಾಡಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಕ್ರೌಸ್ ನೆಸ್ಟ್ ಇದೆ, ಇಲ್ಲಿ ಬ್ರಿಡ್ಜ್ ಆರ್ ಕಾಕ್ಪಿಟ್ ಫೀಲ್ ಹೌಸ್ ಇದೆ, ನೆಕ್ಸ್ಟ್ ಇಲ್ಲಿ ಬೀಮ್ ಇದೆ, ನೆಕ್ಸ್ಟ್ ಕೀಲ್ ಆರ್ ಬಿಲ್ಗ್ ಇದೆ, ಹಲ್ ಇದೆ, ನೆಕ್ಸ್ಟ್ ಪಾರ್ಟ್ ಹೋಲ್ಸ್ ಇದ್ದಾವೆ, ಆ್ಯಂಕರ್ ಇದ್ದಾವೆ. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಮಾರ್ಜಿನ್ ಕ್ವಶನ್ಸು, ಮಿಡಲಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಬುಕ್ ಸೈಡ್ ಇರ್ತಕ್ಕಂಥ ಕ್ವಶನ್ಸ್ ನೋಡ್ರಿ. ವಾಟ್ ರೋಲ್ ಡಿಡ್ ದ ಲೈಟ್ ಹೌಸ್ ಪ್ಲೇ? ಈ ಲೈಟ್ ಹೌಸ್ದು ಇಂಪಾರ್ಟೆನ್ಸ್ ಏನು ಅಥವಾ ರೂಲ್ ಏನು? ಓಕೆ, ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದ್ರೆ, ದ ಬ್ರೈಟ್ ಲೈಟ್ ಆಫ್ ದ ಲೈಟ್ ಹೌಸ್ ಶೈನ್ಸ್ ಅಕ್ರಾಸ್ ದ ಸಿ. ಇಟ್ ವಾರ್ನ್ಸ್ ಸೇಲರ್ಸ್ ಅಟ್ ನೈಟ್ ಆಫ್ ಡೇಂಜರಸ್ ರಾಕ್ಸ್. ವೆನ್ ದ ಸೇಲರ್ಸ್ ಸಿ ದ ಸೈನ್ ಆಫ್ ಲೈಟ್ ಹೌಸ್ lights, they take their ships safely far out to the sea. Okay, ಇದು ಫಸ್ಟ್ ಒನ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಎಫರ್ಟ್ಸ್ ಡಿಡ್ ಗ್ರೇಸ್ ಫಾದರ್ ಟೇಕ್ ಟು ಎಜುಕೇಷನ್ ಸಿ ಎ ಆಗ್ಬೇಕು ನೋಡ್ರಿ, ಹಿಸ್ ಚಿಲ್ಡ್ರನ್. ಗ್ರೇಸ್ ಫಾದರ್ ವಾಸ್ ಎ ವೈಸ್ ಆ್ಯಂಡ್ ಎಜುಕೇಟೆಡ್ ಮ್ಯಾನ್. He brought up his children carefully and he taught all his children to read and write. He also taught them to be honest and unselfish. ನಿಸ್ವಾರ್ಥಿಯಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅಂತ ತಂದೆಯಲ್ಲಿ ತನ್ನ ಮಕ್ಕಳಿಗೆ ಕಲಿಸ್ಕೊಟ್ಟಿರ್ತಾನೆ. ದಿಸ್ ಈಸ್ ದ ಆನ್ಸರ್ ಆಫ್ ಸೆಕೆಂಡ್ ಒನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ವಾಸ್ ಗ್ರೇಸ್ ಆಲ್ವೇಸ್ ಅನ್ಹ್ಯಾಪಿ ಅಬೌಟ್? ಯಾವಾಗಲೂ ಗ್ರೇಸ್ ಅಸಂತೋಷದಿಂದ ಇರಲಿಕ್ಕೆ ಕಾರಣ ಏನು? Grace was used to storms. She herself was warm and safe in the big lighthouse, but was always unhappy about the poor sailors who were at a sea in the storm. ಆ ಒಂದು ಬಿರುಗಾಳಿಯಲ್ಲಿ ಇರ್ತಕ್ಕಂಥ ನಾವಿಕರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ತಿರ್ತಾರೆ. ಅಸಂತೋಷ, ಪಾಪ ಅವ್ರಿಗೆ ಏನಾದರೂ ಆಗಿದ್ದೇನು, ಯಾವ ರೀತಿ ಏನಾದರೂ ಕಷ್ಟಕ್ಕೆ ನೋವಿಗೆ ಸಿಲ್ಕಾಕೋತಾರೆ ಅಂಥೇಳಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡ್ರಿ, ವಾಟ್ ಡಿಡ್ ಗ್ರೇಸ್ ನೋಟಿಸ್ ಫ್ರಾಮ್ ಹರ್ ವಿಂಡೋ? ತನ್ನ ಮನೆಯ ಕಿಟಕಿ, ಲೈಟ್ ಹೌಸ್ ಕಿಟಕಿಯಿಂದ ಏನು ನೋಡಿದಳು? ಗ್ರೇಸ್ ಸಾ ಫ್ರಾಮ್ ದ ವಿಂಡೋ ದಟ್ ದ ಸ್ಟಾರ್ಮ್ ವಾಸ್ ಸ್ಟಿಲ್ ಬ್ಲೋಯಿಂಗ್. ಸಡನ್ಲಿ ಶಿ ಸಾ ಸೇಮ್ ಸಮಥಿಂಗ್ ಆನ್ ದ ಡಿಸ್ಟಂಟ್ ರಾಕ್ಸ್. ಶಿ ನೋಟಿಸ್ಡ್ that some people were clinging on to the rocks and they were half under the sea. ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಲ್ ಮೇಲೆ ಹತ್ತಿ ಕೂತಿದ್ರು, ಅರ್ಧ ನೀರೊಳಗೆ ಅರ್ಧ ಕಲ್ ಮೇಲೆ ಹಿಡ್ಕೊಂಡು ಕೂತಿದ್ರು. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್, ಹೌ ಡಿಡ್ ಗ್ರೇಸ್ ಆ್ಯಂಡ್ ಹರ್ ಫಾದರ್ ಕಮ್ ಟು ದ ರಾಕ್? ದೇ ಫುಲ್ಡ್ ವಿತ್ ಆಲ್ ದೇರ್ ಸ್ಟ್ರೆಂತ್ ಆನ್ ದ ಓರ್ಸ್ ಆ್ಯಂಡ್ ಕಮ್ ನಿಯರರ್ ದ ರಾಕ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ವಿಂಡ್ ಆ್ಯಂಡ್ ರೈನ್. ದೇ ಕುಡ್ ನಾಟ್ ಸಿ ದ ಪ್ಯಾಸೆಂಜರ್ಸ್ ಕ್ಲಿಂಗಿಂಗ್ ಟು ದ ರಾಕ್ಸ್. ದೇ ಕುಡ್ ಹಿಯರ್ ಓನ್ಲಿ ದೇರ್ ಕ್ರೈಸ್ ವೆನ್ ದೇ ಕಮ್ ನಿಯರ್ ರಾಕ್ಸ್. William Darling was able to jump onto the rocks. This is the answer of fifth one. Next sixth question nodri, at the most how many could boat carry? The boat will carry the 7 passengers. 7 passenger ಅನ್ನು ತಗೊಂಡ್ಬಂದ್ರು ಬೋಟ್ ನಲ್ಲಿ. ನೆಕ್ಸ್ಟ್ ಸೆವೆಂತ್ ಒನ್, ಹೌ ಡಿಡ್ ದ ಡಾರ್ಲಿಂಗ್ ಫ್ಯಾಮಿಲಿ ಬಿಕಮ್ ಫೇಮಸ್? ಯಾವ ರೀತಿ ಒಂದು ಡಾರ್ಲಿಂಗ್ ಫ್ಯಾಮಿಲಿ ಒಂದು ಹೆಸರು ಮಾಡ್ತು, ಪ್ರಸಿದ್ಧಿ ಆಯಿತು ಅಂತ ಕ್ವಶನ್ ಅದ. ಇದರ ಆನ್ಸರ್ ಏನದನ್ನ ನೋಡೋಣ್ರಿ. ದ ರಿಸ್ಕ್ಡ್ ಪ್ಯಾಸೆಂಜರ್ಸ್ ರಿಟರ್ನ್ ಟು ದೇರ್ ಹೋಮ್ ಇನ್ ಇಂಗ್ಲೆಂಡ್. ದೇ ಟೋಲ್ಡ್ ದ ಸ್ಟೋರಿ ಆಫ್ ದ ಬ್ರೇವ್ ಗರ್ಲ್ ಗ್ರೇಸ್ ಆ್ಯಂಡ್ ಹರ್ ಫಾದರ್ ಟು ದೇರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ದ ಸ್ಟೋರಿ ಆಫ್ ದೇರ್ ಹೀರೋಯಿಸಮ್ ವಾಸ್
published in the newspapers. Grace and her father were given a special reward for their bravery. So the Darling family became famous everywhere. ಈ ರೀತಿಯಾಗಿ ಈ ಒಂದು ಡಾರ್ಲಿಂಗ್ ಕುಟುಂಬ ಒಂದು ಫೇಮಸ್ ಆಯಿತು ಅಂತದನ್ನು ನಾವು ನೋಡ್ಬೋದು. ಓಕೆ, ನಿಮಗೆ ಫಾಸ್ಟ್ ಅನಿಸಿದರೆ ಪಾಸ್ ಮಾಡಿರಿ, ಬರ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಓಕೆ, ಮತ್ತೇನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಯು ಕ್ಯಾನ್ ಲೀವ್ ಎ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, we will come to the English workshop questions. English workshop ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ವರ್ಕ್ಶಾಪ್ ಕ್ವಶನ್ಸ ಆನ್ಸರ್ಸನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್, ಫೈಂಡ್ ಫ್ರಮ್ ದ ಸ್ಟೋರಿ ದ ಆಂಟನಿಮ್ಸ್ ಆಫ್. ಕವರ್ಡ್ ದ ಆಂಟನಿಮ್ಸ್ ಏನು? ಬ್ರೇವು. ರೇರ್ ಅಪೋಸಿಟ್ ವರ್ಡ್ ಏನು? ಕಾಮನ್ನು. ಕೇರ್ಲೆಸ್ಲಿದು ಕೇರ್ಫುಲಿ. ಡಿಸ್ಅಗ್ರೀಡ್ ಅಗ್ರೀಡ್. ಸೆಲ್ಫಿಶ್ ಅನ್ಸೆಲ್ಫಿಶ್. ಎನಿಮೀಸ್ friends. Happy unhappy. Forgot remembered. ಓಕೆ, ಈ ರೀತಿಯಾಗಿರ್ತಕ್ಕಂಥ ವಿರುದ್ಧ ಪದಗಳನ್ನು ನಾವು ಬರಿತೀವಿ, ನೀವು ಬರ್ಕೊಳ್ರಿ. ನೆಕ್ಸ್ಟ್, ಪಿಕ್ ಔಟ್ ದ ವರ್ಡ್ಸ್ ಫ್ರಮ್ ದ ಸ್ಟೋರಿ. ಮೇಕ್ ಎ ಲಿಸ್ಟ್ ಆಫ್ 8 ವರ್ಡ್ಸ್ ರಿಲೇಟೆಡ್ ಟು ಸಿ, ಟ್ರಾವೆಲ್, ಎಕ್ಸ್. ಫಾರ್ ಎಕ್ಸಾಂಪಲ್, ಲೈಟ್ ಹೌಸ್. ನೆಕ್ಸ್ಟ್, ಲೈಟ್ ಶಿಪ್. ಸೆಕೆಂಡ್ ಒನ್, ಸೇಲರ್ಸ್, ರಾಕ್ಸ್, ಸ್ಟಾರ್ಮ್ಸ್, ಶಿಪ್ವ್ರೆಕ್, ಐಲ್ಯಾಂಡ್, ವಿಂಡ್, ವೇವ್ಸ್. ಈ ರೀತಿಯಾಗಿರ್ತಕ್ಕಂಥ 8 ವರ್ಡ್ಸನ್ನು ನಾವು ಚಾಯ್ಸ್ ಮಾಡಿದ್ದೀವಿ. ನೆಕ್ಸ್ಟ್, ಥರ್ಡ್ ಒನ್, ರೈಟ್ ಎನಿ 2 ಡೈಲಾಗ್ಸ್ ಫ್ರಮ್ ದ ಸ್ಟೋರಿ ವಿಚ್ ಪ್ರೂವ್ ದ ಫಾಲೋವಿಂಗ್. ಗ್ರೇಸ್ ಡಾರ್ಲಿಂಗ್ಸ್ ವಾಸ್ ಸೆಲ್ಫ್ಲೆಸ್ ಆ್ಯಂಡ್ ಬ್ರೇವ್. ಆಕೆ ಒಬ್ಬ ಸ್ವಾರ್ಥಿ ಇಲ್ಲದ ಧೈರ್ಯವಂತ ಹುಡುಗಿ. ವಿ ಮಸ್ಟ್ ರಿಸ್ಕ್ ದೆಮ್ ಬಿಫೋರ್ ದೇ ಆರ್ ಡ್ರೌನ್ಡ್. I can help you, father. I am small, but I am strong. You and I have often rode together. We can reach those unfortunate people. ನಾವು ಅವರನ್ನು ರೀಚ್ ಆಗ್ಬೋದು. ಈ ರೀತಿಯಾಗಿರ್ತಕ್ಕಂಥ 2 ಸ್ಟೇಟ್ಮೆಂಟನ್ನು ನೋಡ್ತೀವಿ ನಾವು. ನೆಕ್ಸ್ಟ್, ವಿಲಿಯಂ ಡಾರ್ಲಿಂಗ್ ವಾಸ್ ಅನ್ವಿಲ್ಲಿಂಗ್ ಟು ಟೇಕ್ ಅ ರಿಸ್ಕ್. ವಿಲಿಯಂ ಡಾರ್ಲಿಂಗ್ ಏನಪ್ಪ, ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ನಾನೇ ಸತ್ಯ ಏನು ಮಾಡ್ತಿದ್ದೆ ಅಂತ ವಿಚಾರ ಮಾಡ್ತಿದ್ದವ. It is hopeless, we can do nothing. How can I row a boat by myself through these waves? If only I had another man here to help me. ನನಗೆ ಇನ್ನೊಬ್ಬ ವ್ಯಕ್ತಿ ಬೇಕಂತ ಹೇಳಿರ್ತಾನೆ ನೋಡ್ರಿ. ನೆಕ್ಸ್ಟ್, ಮಿಸ್ಸಸ್ ಡಾರ್ಲಿಂಗ್ discouraged them from trying to risk. No, how will it help those poor people if you are drowned? ನೀವೇ ಮುಳುಗಿರಿ ಅಂದ್ರೆ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿರ್ತಾಳಕ್ಕಿ. You cannot row in this storm. Do not try. A girl like you, Grace, cannot do a man's job. Let us pray for them, husband. God will help them perhaps, but we cannot. ದೇವರು ಹೆಲ್ಪ್ ಮಾಡಲಿ, ನಾವು ಮಾಡಂಗಿಲ್ಲ ಅಂತ ಹೇಳ್ತಾಳೆ ಅವನ ಅಂತ. ಯಾರು? ಗ್ರೇಸ್ ನಮ್ಮ. ನೆಕ್ಸ್ಟ್, ಫೋರ್ತ್ ಮೇನ್, ಆನ್ಸರ್ ದ ಕ್ವಶನ್ಸ್ ಇನ್ ಶಾರ್ಟ್ ಇನ್ ಯುವರ್ ಓನ್ ವರ್ಡ್ಸ್. She stayed back home with her parents. Who? Grace stayed with her parents. A ship was wrecked that night. ಯಾಕೆ ಅದು ಮುಳುಗಿತು? Because of a terrible storm, the ship wrecked upon the rocks. 9 men and women did not drown. 9 ಜನ ಗಂಡಸರು ಮತ್ತು ಇನ್ನುಳಿದ ಹೆಣ್ಮಕ್ಳು ಯಾಕೆ ಮುಳುಗಲಿಲ್ಲ? Because they could climb onto a rock and clung to it. Next, 4ನೇ ಕ್ವಶನ್ ನೋಡ್ರಿ. Grace said she would help her father to risk. ಹೇಗೆ ಹೆಲ್ಪ್ ಮಾಡಿದಳು? She would row with her father and reach the sailors to risk them. Next, 5ನೇ ನೋಡ್ರಿ. Using all their strength to row, they come this way. ನಿಯರರ್ ದ ರಾಕ್ಸ್. ಎಲ್ಲಿಗೆ ಬಂದರು? ಆ ಒಂದು ಕಲ್ಲುಗಳ ಸಮೀಪ ಬಂದರು. ಎಲ್ಲಿ ಪ್ಯಾಸೆಂಜರ್ ಸಿಕ್ಕಾಕೊಂಡಿದ್ರಲ್ಲ ಅಲ್ಲಿಗೆ. ನೆಕ್ಸ್ಟ್, 5th ಒನ್, ಹೌ ಕ್ಯಾನ್ ಯು ಆಸ್ ಯಂಗ್ ಸ್ಟೂಡೆಂಟ್ಸ್ ಹೆಲ್ಪ್ ಪೀಪಲ್ ಇನ್ ಅ ಟೆರಿಬಲ್ ರೋಡ್ ಆಕ್ಸಿಡೆಂಟ್? ರೈಟ್ 5 ಟೈಪ್ಸ್ ಆಫ್ ಆ್ಯಕ್ಷನ್ ಯು ಕ್ಯಾನ್ ಟೇಕ್. ನೀವು ಕೂಡ ಹೆಂಗಿದ್ದೀರಿ? 8th ಸ್ಟ್ಯಾಂಡರ್ಡ್ ಮಕ್ಕಳ, ನೀವೇನು ಮಾಡ್ತೀರಿ? ಈ ಒಂದು ರೋಡ್ ಆಕ್ಸಿಡೆಂಟ್ ಆದಾಗ ಆ ಒಂದು ಗಾಯಾಳುಗಳಿಗೆ ಯಾವ ರೀತಿ ಹೆಲ್ಪ್ ಮಾಡ್ತೀರಿ ಅಂತ ಕೇಳಿದ್ದಾರೆ ಅವರು.
First point is try to help them out of the disaster. Bring injured persons to safe place. Call the police. Call the ambulance. Call the people and doctors in the nearby village for help. Okay, ಚೆನ್ನಾಗಿ ಮಾಡ್ತೀವಿ ನಾವು ಕೂಡ. ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಓಕೆ ಒಂದು ಸ್ವಲ್ಪ ಓಕೆ. How will you help the people who meet with an accident? First ಏನು ಮಾಡ್ತೀವಿ, arrange to send the affected people to the hospital. ಆಮೇಲೆ give first aid with the help of local doctors. Next, call local people for help. ನಾಲ್ಕನೇ ಪಾಯಿಂಟು call the ambulance, call the police by mobile, remove the injured person to safe place. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಕಾಷನ್ಸನ್ನು ಮುನ್ಸೂಚನೆ ಇರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ರೋಡ್ ಆಕ್ಸಿಡೆಂಟ್ ಆದರೆ. ವೆರಿ ನೈಸ್ ಸ್ಟೂಡೆಂಟ್ಸ್, ಯುವರ್ ದೀಸ್ ಥಿಂಗ್ಸ್ ವಿ ವಿಲ್ ಡೂ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಲೈಫ್ ಆಫ್ ಫ್ಯಾಮಿಲಿ ಹೂ ಲಿವ್ ಇನ್ ಲೈಟ್ ಹೌಸ್. ಯಾವ ರೀತಿ ಈ ಒಂದು ಲೈಟ್ ಹೌಸ್ದಲ್ಲಿ ಇರ್ತಕ್ಕಂಥ ಒಂದು ಜನರ ಫ್ಯಾಮಿಲಿಯ ಕುಟುಂಬದ ಜೀವನ ಇರುತ್ತೆ. ದ ಫ್ಯಾಮಿಲಿ ಹೂ ಲಿವ್ಸ್ ಇನ್ ಅ ಲೈಟ್ ಹೌಸ್ ಲಿವ್ ವೆರಿ ಹಾರ್ಡ್ ಆ್ಯಂಡ್ ಟಫ್ ಲೈಫ್. ದೇ ಲಿವ್ ಅವೇ ಫ್ರಮ್ ಆ್ಯಂಡ್ ಸಿಟೀಸ್. ದೇರ್ ನಿಯರೆಸ್ಟ್ ನೇಬರ್ಸ್ ಆರ್ ಮೆನಿ ಮೈಲ್ಸ್ ಅವೇ from them. They have to teach their children to read and write in the lighthouse only. They live in a lonely life. Strong winds, waves and storms are their usual companions. The family is used to them. This is the answer of first one. ಯಾವ ರೀತಿ ಈ ಲೈಟ್ ಹೌಸಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕುಟುಂಬದ ಜೀವನ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಅಬೌಟ್ ದ ಲೈಫ್ ಆಫ್ ಗ್ರೇಸ್ ಯೂಸಿಂಗ್ ಫಾಲೋವಿಂಗ್ ಗೈಡ್ಲೈನ್ಸ್. ಒಂದು ಗ್ರೇಸ್ನ ಲೈಫ್ ಹೇಗದ? ಗ್ರೇಸಸ್ ಲೈಫ್, ಪ್ಲೇಸ್ ಆಫ್ ಲಿವಿಂಗ್, ಸಪೋರ್ಟ್ ಫ್ರಮ್ ಪೇರೆಂಟ್ಸ್, ದ ಚಾಲೆಂಜಸ್ ಶಿ ಹ್ಯಾಡ್ ಇನ್ ದ ಲೈಟ್ ಹೌಸ್, ಹರ್ ಎಜುಕೇಷನ್, ಹೌ ಶಿ ವಾಸ್ ಫೈನಲಿ ರಿವಾರ್ಡೆಡ್, ಹರ್ ಅನ್ಸೆಲ್ಫಿಶ್ನೆಸ್, ಹರ್ ಆ್ಯಕ್ಟ್ ಆಫ್ ಬ್ರೇವರಿ, ಹರ್ ಹೆಲ್ಪಿಂಗ್ ನೇಚರ್. ಆಕೆಗೆ ಸಹಾಯ ಮಾಡ್ತಕ್ಕಂಥ ಸ್ವಭಾವ ಇತ್ತು. ಗ್ರೇಸ್ ಡಾರ್ಲಿಂಗ್ lived in a lighthouse with her father and mother. She was taught by her father. He taught her to be honest, brave, read and write and unselfish. Grace was used to frequent storms in the sea. She was warm and safe in the lighthouse, but always was unhappy about the poor sailors who were at sea enough others. She had helping nature. When she was some people clinging onto the rocks on a stormy night, she was determined to risk them before they were drowned. She convinced her parents to risk those unfortunate passengers. Her father and she herself rode to the rocks in the stormy weather and risked them. The boat went up and down over waves, but it didn't deter her to risk work. Anyhow, the passengers were brought back safe in the lighthouse. She took care of them, warmed them and fed them well for several days. When those people returned back to their home in England, they told the story of the Darling. Their heroism was rewarded. They became famous everywhere. But she did not live long and died at the age of only 27. She is still remembered for her unselfish courage. ಇನ್ನು ಕೂಡ ನೆನ್ಪಿಡ್ತೀವಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಇಮ್ಯಾಜಿನ್ ಇಫ್ ಹ್ಯಾವ್ read in the news about how Grace Darling's courage saved the shipwrecked people. Write a letter of congratulations to her and her family for the brave human act. ಓಕೆ, ನೀವು ಇಲ್ಲಿ ಯಾರು ಅವ್ರ ಹೆಸರು ಬರೀರಿ. ನೀವು ಯಾರು ಬರೀತಾ ಇರಲ್ಲ ಅವ್ರ ಹೆಸರನ್ನು ಬರೀ. ನಿಮ್ಮ ಅಡ್ರೆಸ್ಸು ಮುಕ್ತ ನಗರ್, ದಹಿಸರ್, ಮುಂಬೈ 400668. ಡಿಯರ್ ಗ್ರೇಸ್, ಪ್ರೀತಿಯ ಗ್ರೇಸು, heartiest congratulations. I read the news about your incomparable courage and humanity in saving some shipwrecked people. Grace, you risked your own life
and risked those 9 helpless passengers who were clinging on the rock for the whole night in the fierce storm. Your father and you rode to the rocks in the strange wind, strong wind and rain, and rowed back across the dangerous sea to risk them all. Turn by turn, we cannot believe that such a small girl like you could achieve such a great feat. Commendable. Not only that you risked them, but you and your mother also took care of them till they were completely well. Respect and honor that you are getting all over the world. Congratulations once again. Your loving friend. ನಿಮ್ಮ ಹೆಸರಿಲ್ಲೇನ ಬರೀರಿ, ರಾಣಿ ರನೇ. ಓಕೆ, ಇಷ್ಟು ಲೆಟ್ರನ್ನು ಬರೆಯತ್ತಂದ್ರೆ ನಿಮಗೆ ಸ್ಪೀಡ್ ಅನಿಸಿದರೆ ಪಾಸ್ ಮಾಡಿಕೊಡ್ರಿ, ಅಥವಾ ಪಾಸ್ ಮಾಡಿ ಸ್ಕ್ರೀನ್ಶಾಟನ್ನು ತೊಗೊಳ್ರಿ, ಆಮೇಲೆ ನಿಮ್ಮ ನೋಟ್ಸನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಸ್ಟಡಿ. ಓಕೆ, ಲ್ಯಾಂಗ್ವೇಜ್ ಸ್ಟಡಿಯನ್ನು ನೋಡೋಣ ಬರ್ರಿ. ಏನದ? ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫ್ರಮ್ ದ ಆಲ್ಟರ್ನೇಟಿವ್ಸ್. ಶಿ ವಾಸ್ ಓನ್ಲಿ ಎ ಲಿಟಲ್ ವುಮೆನ್, ವಾಸಂಟ್ ಶಿ? ವಾಸಿ ತಪ್ಪು. ಏನಿದೆಪ್ಪ ಅಂತಂದರೆ ಇಲ್ಲಿ ಕ್ವಶನ್ ಟ್ಯಾಗನ್ನು ಬರಿಬೇಕಾದ್ರೆ. ಓಕೆ, ಶಿ ವಾಸ್ ಓನ್ಲಿ ಲಿಟಲ್ ವುಮೆನ್, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅದ. ನಮ್ಮ ರೂಲ್ ಏನಾದ್ರೆ ಕ್ವಶನ್ ಟ್ಯಾಗ್ದು ಹೆಲ್ಪಿಂಗ್ ವರ್ಬ ಪ್ಲಸ್ ನಾಟ್ ಕಾಂಟ್ರಾಕ್ಷನ್ ಫಾರ್ಮ, ನೆಕ್ಸ್ಟ್ ಪ್ರನೌನ, ಪಾಸಿಟಿವ್ ಇತ್ತು ನೆಗೆಟಿವ್ ಕ್ವಶನ್ ಟ್ಯಾಗ್ ಬರ್ತದೆ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ? ವಾಸ್ ಅದ. ಓಕೆ, ಇದು ಕರೆಕ್ಟ, ಇದು ಕರೆಕ್ಟ, ಇದು ಕರೆಕ್ಟೇ, ಎಲ್ಲನೂ ಕರೆಕ್ಟ್. ನೆಕ್ಸ್ಟ್ ನಾಟ್ ಎಲ್ಲದ? ಇದ್ರಾಗಿಲ್ಲ, ಇದು ತಪ್ಪು, ಮೂರಾಗದ. ನೆಕ್ಸ್ಟ್ ಇಲ್ಲಿ ಶಿ ಅದ, ಶಿ ಬರಬೇಕು. ಹಾಗಾದ್ರೆ ಆಪ್ಷನ್ ಬಿ ಏನದಪ್ಪ ಅಂದರೆ ಇಲ್ಲಿ ವಾಸಂಟ್ ಶಿ ಅನ್ನೋದು ಏನಾಗುತ್ತೆ? ಕರೆಕ್ಟ್ ಕ್ವಶನ್ ಟ್ಯಾಗ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ರೈಟ್ ಆಗುತ್ತೆ. ಆಪ್ಷನ್ ಎ ಇಸ್ ರಾಂಗ್, ಸಿ ಇಸ್ ರಾಂಗ್, ಡಿ ಇಸ್ ಆಲ್ಸೋ ರಾಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಗ್ರೇಸ್ ಡಿಡ್ ನಾಟ್ ಹ್ಯಾವ್ ಎನಿ ಟೈಮ್ ಟು ರೆಸ್ಟ್. ಇದು ನೆಗೆಟಿವ್ ಆದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಆಪ್ಷನ್ ಎ ಡಿಡ್ ಶಿ ಇಸ್ ರೈಟ್, ಡಿಡಂಟ್ ಶಿ ಇಸ್ ರಾಂಗ್, ವಾಸಂಟ್ ಹಿ ಇಸ್ ರಾಂಗ್, ಡಸ್ ಹಿ ಇಸ್ ರಾಂಗ್. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಇಲ್ಲಿ ಯಾವುದಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೆಗೆಟಿವ್ ಇರೋದರಿಂದ, ನಾಟ್ ಇಲ್ಲೇ ಇರೋದರಿಂದ ಅದಕ್ಕೋಸ್ಕರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡಿಯರ್ ಸ್ಟೂಡೆಂಟ್. ಡಿಡಂಟ್ ಶಿ ತಪ್ಪು, ಬಿನು ಕೂಡ ತಪ್ಪು, ಡಿನು ಕೂಡ ತಪ್ಪು. ನೆಕ್ಸ್ಟ್ ಮೂರನೇದು ನೋಡ್ರಿ. ಸಿ ರಿಸ್ಕ್ಡ್ ಹರ್ ಓನ್ ಲೈಫ್, ಡಿಡಂಟ್ ಸಿ. ರೈಟ್ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಯಾಕಂದ್ರೆ ರಿಸ್ಕ್ ಅನ್ನೋದು ಇಲ್ಲಿ ವಿ ಟು ಅದ. ವಿ ಟು ಇದ್ದಾಗ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ? ಡಿಡ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎ ತಪ್ಪು, ಸಿ ತಪ್ಪು, ಹಾಗಾದ್ರೆ ಡಿನು ಕೂಡ ತಪ್ಪೇ. ರೈಟ್ ಆನ್ಸರ್ ಯಾವುದ್ರಿ? ಬಿ. ಓಕೆ, ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ choose the proper model to fill the gap. They could not hear anything else. Could not ಅನ್ನೋದು ಕರೆಕ್ಟ್ ಆಗುತ್ತೆ. ಡಸ್ ನಾಟ್ ಆಗಂಗಿಲ್ಲ, ಹ್ಯಾವ್ ನಾಟ್ ಆಗಂಗಿಲ್ಲ. ನೆಕ್ಸ್ಟ್ 9 men and women could climb on the rock. Could is the right here. Should ಬರಂಗಿಲ್ಲ, ಡಸ್ ಬರಂಗಿಲ್ಲ, ಹ್ಯಾಸ್ ಬರಂಗಿಲ್ಲ. Will you ever sleep again? Will is right here. Must ಬರಂಗಿಲ್ಲ, ಮೇ ಬರಂಗಿಲ್ಲ. ನೆಕ್ಸ್ಟ್ ವಿ ಮಸ್ಟ್ ಡೂ ಸಮಥಿಂಗ್, ಮಸ್ಟ್ ಬರುತ್ತೆ ಇಲ್ಲಿ. ಮಸ್ಟ್ ಇಸ್ ರೈಟ್, ನೀಡು ವುಡ್ ತಪ್ಪು. ನೆಕ್ಸ್ಟ್ ಮ್ಯಾಚ್ ಸ್ಟೇಟ್ಮೆಂಟ್ ವಿತ್ ದೇರ್ ಟೈಪ್ಸ್. ಡು ನಾಟ್ ಟ್ರೈ ಏನಾಗುತ್ತೆ? ಇಂಪೆರೇಟಿವ್. ವಿಲ್ ಯು ಎವರ್ ಸ್ಲೀಪ್ ಅಗೇನ್? ಇಂಟ್ರಾಗೇಟಿವ್. ಇಲ್ಲಿ ಕ್ವಶನ್ ಮಾರ್ಕ್ ಬರ್ಬೇಕು ನೋಡ್ರಿ, ಇಲ್ಲಿ ಕ್ವಶನ್ ಮಾರ್ಕ್ ಬರ್ಬೇಕು. ಗ್ರೇಸ್ ಡಿಡ್ ನಾಟ್ ಹ್ಯಾವ್ ಎನಿ ಟೈಮ್ ಟು ರೆಸ್ಟ್ ನೌ, ಅಸರ್ಟಿವ್ ಅದ. ಓ ನೋ ನೋ ಶಿ ಎಕ್ಸ್ಕ್ಲೈಮ್ಡ್, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇದು ಎದರ ಮ್ಯಾಗದಪ್ಪ ಅಂತಂದ್ರೆ ಟಾಪಿಕ್ಕು ಕೈಂಡ್ಸ್ ಆಫ್ ಸೆಂಟೆನ್ಸ್ ಮೇಲಿದೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಈಸ್ ದ ಕ್ವಶನ್ಸ್ ಆರ್ ರಿಲೇಟೆಡ್ ಟು ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಹಾಗೇನೂ ಕೂಡ ನಮ್ಮ ಇಡೀ ಎಲ್ಲ ಕ್ವಶನ್ ಆನ್ಸರ್ಗೆ ಆನ್ಸರನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಟು ಯು. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಸಬ್ಸ್ಕ್ರಿಪ್ಷನ್ ಆಫ್ ಯುವರ್ ಯೂಟ್ಯೂಬ್ ಚಾನಲ್. Because your subscription is our motivation to bring the more classes to your better study. And if you like this video class, you can just give a like for this video class. And ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಕೂಡ ಮಾಡಿರಿ. ಐ ಆಮ್ ಆಲ್ವೇಸ್ ವಿತ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕ್ಲಾಸ್. Next video class I am with you as you soon. Okay, bye.